ಕನ್ನಡಕ್ಕೆ ಒಬ್ಬ ಪ್ರಾಮಿಸಿಂಗ್ ಆಲ್ರೆಡಿ ಕಟ್ಔಟ್ ಬಂದ್ರು ಅಂತಾನೆ ಹೇಳ್ಬೋದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಗೌತಮ್ ಅಪ್ಪಿ ಇನ್ಸ್ಟಾಗ್ರಾಮ್ ಪೇಜ್. ನಾನಿವತ್ತು ಮಾತಾಡ್ತಿರೋ ಫಿಲಮ್ ಮ್ಯಾಂಗೋ ಪಚ್ಚ. ಇವತ್ತು ಮಧ್ಯಾಹ್ನ ಈ ಫಿಲಮ್ ನೋಡ್ಕೊಂಡ್ ಬಂದೆ ವೀರೇಶ್ ಸಿನಿಮಾಸ್ ಅಲ್ಲಿ. ಈ ಫಿಲಮ್ ಆನ್ಲೈನ್ ಸ್ಟೋರಿ ಹೇಳೋಣ ಅಂತ ಬಂದ್ರೆ, ಆಲ್ರೆಡಿ ಟೀಸರ್ ನೋಡಿರೋ ತರ ಗಾಂಜಾ ಮಾಫಿಯಾ ಅದಕ್ಕೆ ಹಿಂಗೆ ಪಚ್ಚ ಮ್ಯಾಂಗೋ ಪಚ್ಚ ಆಗ್ತಾನೆ ಅಂತ. ನೆಕ್ಸ್ಟ್ ಏನಾಗತ್ತೆ, ಮ್ಯಾಂಗೋ ಪಚ್ಚ ದೊಡ್ಡದಾಗಿ ಹೆಂಗ್ ಬೆಳಿತಾನೆ ಮೈಸೂರಲ್ಲಿ ಅಂತ. ಇದು ಸಂಜೀವ್ ಆಕ್ಟ್ ಮಾಡಿ ವಿವೇಕ್ ಅವರು ಡೈರೆಕ್ಟ್ ಮಾಡಿರೋ ಫಸ್ಟ್ ಫಿಲಮ್ ಅನ್ನೋದು ನಿಮ್ಗೆಲ್ಲೂ ಕಾಣೋದಿಲ್ಲ. 1:35 ಫಿಲಮ್ ಇದ್ರು ಕೂಡ ನಿಮ್ಗೆಲ್ಲೂ 1 ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ದೆ ಯುಟಿಲೈಸ್ ಮಾಡ್ಕೊಂಡು ಫಿಲಮ್ ನ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಹೀರೋಯಿನ್ ಬಂದ್ಬಿಟ್ಟು ಕಾಜಲ್ ಕೊಂಡವರು. ಕೆಲವೊಂದು ಲವ್ ಸೀನ್ಸ್ ಗಳಿದ್ರು ಅದು ಸಕ್ಕತ್ತಾಗಿ ಬೆಲ್ಲಾಗಿ ವರ್ಕೌಟ್ ಆಗಿದೆ. ಅಷ್ಟಲ್ಲದೆ ಈ ಫಿಲಮ್ ಅಲ್ಲಿ ಯೂಸ್ ಮಾಡಿರೋ BGM ನಮ್ಮ ಚರಣ್ ರಾಜ್ ಅವರು. ಇವ್ರಿಗೊಂದು ದೇವಸ್ಥಾನ ಕಟ್ಟಿದ್ರು ತಪ್ಪಾಗಲ್ಲ. ಏನ್ BGM ಹೊಡಿದಾರೆ ಅಂದ್ರೆ ನನಗಂತೂ ಸಖತ್ ಇಷ್ಟ ಆಗುತ್ತೆ. ಲವ್ ಸಾಂಗ್ ಬೇಕಾ ಕೊಡ್ತಾರೆ, ಹುಡುಗರಿಗೆ ಸಾಂಗ್ ಬೇಕಾ ಕೊಟ್ಟವ್ರೆ, ಫಿಲಮ್ ಎಲಿವೇಶನ್ ಮ್ಯೂಸಿಕ್ ಬೇಕಾ ಕೊಟ್ಟವ್ರೆ. ನನ್ಗೆ ಇದೆಲ್ಲದು ಇಷ್ಟ ಆಯ್ತು. ನಾನು ಚರಣ್ ರಾಜ್ಗೆ ಅಭಿಮಾನಿ. ಸೊ ಚರಣ್ ರಾಜ್ ಅವ್ರ ಬೆಂಕಿ ಅಂತಾನೆ ಹೇಳ್ಬೋದು ಥ್ರೂ ಔಟ್ ದ ಫಿಲಮ್. ನಮ್ಮನ್ನ ಥಿಯೇಟರ್ ನೋಡೋದು ವರ್ತ ಅಂತ ನನಗೆ ಕೇಳಿದ್ರೆ 101% ವರ್ತು. ಹುಡುಗಿಯರೇನಾದ್ರೂ ಈ ಫಿಲಮ್ ಹೋಗಿ ನೋಡಿದ್ರೆ ಸಂಜೀವ್ ಮೇಲೆ ಲವ್ ಆಗೋದಂತ ಗ್ಯಾರಂಟಿ. ನೆಕ್ಸ್ಟ್ 20 ವರ್ಷಕ್ಕೆ ಕನ್ನಡದಲ್ಲಿ ಇನ್ನೊಬ್ಬ ದೊಡ್ಡ ಸೂಪರ್ ಸ್ಟಾರ್ ಇರ್ತಾನೆ, ಸಂಚಿತ್ ಅವರು ಅಂತ ಹೇಳ್ಬೋದು. ಆ ವಾಯ್ಸು, ಆ ಲುಕ್ಕು ಕಿಚ್ಚನ್ ನೆನ್ಪು ಮಾಡ್ತಾರೆ. ಸೊ ಈ ಫಿಲಮ್ ನ ಮಿಸ್ ಮಾಡದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. 1:35 ಟೋಟಲಿ ವರ್ತು. ಈ ಫಿಲಮ್ ನ ಸೋಲ್ಸಿದ್ರೆ. ಇದಿಷ್ಟು ಮ್ಯಾಂಗೋ ಪಚ್ಚ ಫಿಲಮ್ ನ ರಿವ್ಯೂ ಆಗಿತ್ತು. ಇದೇ ತರ ನೆಕ್ಸ್ಟ್ ಫಿಲಮ್ ರಿವ್ಯೂಗೋಸ್ಕರ ನನ್ನ ಒಂದು ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.